ಇದು ಪವಿತ್ರವಾದ ದೇವಸ್ಥಾನ. ಇಂಥವ್ರನ್ನೆಲ್ಲ ಒಳಗೆ ಬಿಟ್ಕೊಂಡ್ರೆ ದೇವಸ್ಥಾನ ಅಪವಿತ್ರವಾಗುತ್ತೆ. ಇಷ್ಟು ದೊಡ್ಡ ಸಮುದ್ರದ ಮುಂದೆ ನಾವು ಎಷ್ಟು ಚಿಕ್ಕವರಾಗಿ ಕಾಣಿಸ್ತಿದ್ದೀವಿ ಅಲ್ವಾ? ಸಮುದ್ರ ಅಂದ್ರೆ ಪ್ರಕೃತಿ. ಪ್ರಕೃತಿ ಮುಂದೆ ನಾವ್ ಯಾವತ್ತಿದ್ರು ಚಿಕ್ಕವರ. ಪ್ರಕೃತಿ ನಮ್ಗೆ ಎಷ್ಟೆಲ್ಲಾ ಪಾಠಗಳನ್ನ ಕಲಿಸ್ಕೊಡುತ್ತೆ. ಪ್ರಕೃತಿನ ನಾವು ಸವಿಯೋದ್ರ ಜೊತೆಗೆ ಅದ್ ಹೇಳ್ಕೊಡೋ ಪಾಠನೂ ಕಲಿತೀವಿ. ನಿಜ ಅಮ್ಮೋರೆ, ಒಂದಷ್ಟು ಜನ ಇಲ್ಲಿಗೆ ಪಾಪ ಕಳ್ಕೊಳ್ಳೋದಕ್ ಬರ್ತಾರೆ, ಒಂದಷ್ಟು ಜನ ಪುಣ್ಯದ ಕೆಲಸ ಮಾಡ್ಸಕ್ಕೆ ಅಂತ ಬರ್ತಾರೆ, ಒಂದಷ್ಟು ಜನ ಆಟ ಆಡೋದಕ್ ಬರ್ತಾರೆ, ಮಜ್ಜಾ ಮಾಡೋದಕ್ ಬರ್ತಾರೆ. ಆದ್ರೆ ಏನೇ ಆಗ್ಲಿ ಯಾರೇ ಬರ್ಲಿ ನಾನಂತೂ ನಿಲ್ಸಲ್ಲ ಅಂತ ಸಮುದ್ರದ ಅಲೆಗಳು ಅಪ್ಪಳಿಸ್ತಾನೆ ಇರ್ತವೆ. ನಾವು ಹಾಗೆ ಇರ್ಬೇಕಲ್ವಾ ಅಮ್ಮೋರೆ? ಜೀವನದಲ್ಲಿ ಸುಖ ಬರ್ಲಿ ದುಃಖ ಬರ್ಲಿ, ನಾವು ಗುರಿ ಕಡೆ ನಡೆಯೋದನ್ನ ಅದ್ ಯಾವ್ದು ತಡಿಬಾರದು. ನಮ್ಮ ಸುಬ್ಬು ವಯಸ್ಸಿನಲ್ಲಿ ಚಿಕ್ಕವನಾದರೂ ಭಗವಂತ ಅವನಿಗೆ ತುಂಬ ಬುದ್ಧಿ ಕೊಟ್ಬಿಟ್ಟಿದ್ದಾನೆ. ಆದರೂ ನಂದಿನಿ ಹೇಳಿದ ಸತ್ಯ ಸುಬ್ಬು. ನಾವೆಲ್ಲರೂ ಪ್ರಕೃತಿ ಮುಂದೆ, ಸಮುದ್ರದ ಮುಂದೆ ತುಂಬ ಸಣ್ಣವರು. ಎಷ್ಟೇ ಆದರೂ ನಾವು ಭಾವನೆಗಳ ಜೊತೆ ಬದುಕ್ತಾ ಇರೋ ಎಕ್ಕಶ್ಚಿತ್ ಮನುಷ್ಯರು. ನೀವ್ಯಾರು ಚಿಂತೆ ಮಾಡ್ಬೇಡಿ, ಅವ್ರ ಜೊತೆ ನಾನ್ ಮಾತಾಡ್ತೀನಿ. ನೀವೆಲ್ಲ ಆರಾಮಾಗಿರಿ. ಇಷ್ಟು ವರ್ಷದಲ್ಲಿ ಯಾವತ್ತೂ ವೀರು ಬಗ್ಗೆ ಕೆಟ್ಟದಾಗ ಮಾತಾಡಿದ್ದೇನ ಅವ್ರು ಕೇಳೇ ಇರ್ಲಿಲ್ಲ. ಇತ್ತೀಚೆಗೆ ಇಂಥ ಮಾತುಗಳನ್ನ ಕೇಳಿ ಅವ್ರ ಮನ್ಸಿಗೆ ಬೇಜಾರಾಗಿದೆ. ನಾನ್ ಮಾತಾಡ್ತೀನಿ. ಸರಿ ಅಮ್ಮೋರೆ, ನೀವೇ ಅವ್ರ ಜೊತೆ ಮಾತಾಡಿದ್ರೆ ಸರಿ.